ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಭಾರತ ಸಂವಿಧಾನದ ಮಹಾಸಂಚಿಕೆ ಇದಾಗಿದೆ. ಚಾಪ್ಟರ್ ವೈಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಕೆಳಗಿನ ಯಾವ ಕಾಯ್ದೆಯ ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಿತು? ಸೊ ಆನ್ಸರ್ ಈಸ್ ಭಾರತ ಸರ್ಕಾರ ಕಾಯ್ದೆ 1935. ಇದು ಬಂದು ಲಾಸ್ಟ್ ಟೈಮ್ CTI ನಾನ್ ಎಜುಕೇನಲ್ಲಿ ಬಂದಂತಹ ಕ್ವಶನ್ ಆಗಿದೆ ಇದು. ಸೊ ಇದು ಬಂದು ಚಾಪ್ಟರ್ ವೈಸ್ ಕ್ವಶನ್ ಆಗಿರುತ್ತೆ ಭಾರತ ಸಂವಿಧಾನ. ಸೊ ಫಸ್ಟಿಂದ ಲಾಸ್ಟ್ ತನಕ ಕಂಪ್ಲೀಟ್ ವಿಡಿಯೋ ನೋಡಿ, ರಿವಿಷನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಓಕೆ, ಮಾಂಟೆಗೋಲ್ ಚೆಲ್ಫೋರ್ಡ್ ಪ್ರಸ್ತಾಪಗಳು ಇದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಅಂತ ಹೇಳಿದ್ರೆ ಸಾಂವಿಧಾನಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಸ್ತಾಪಗಳಾಗಿರುತ್ತೆ. ಓಕೆ, ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿಗಳಾದ ಸಂಯುಕ್ತ, ಪ್ರಾಂತೀಯ ಮತ್ತು ಸಮವರ್ತಿ ಪಟ್ಟಿಗಳಾಗಿ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತು? ಯಾವ ಕಾಯ್ದೆನಲ್ಲಿ ನೋಡಿ, ಕನ್ಕರೆಂಟ್ ಲಿಸ್ಟ್ ಆಗಿರ್ಬೋದು, ಸ್ಟೇಟ್ ಲಿಸ್ಟ್ ಆಗಿರ್ಬೋದು, ಇದಂಥ ಸೆಂಟರ್ ಲಿಸ್ಟ್ ಆಗಿರ್ಬೋದು, ಒಂದು ಭಾಗ ಮಾಡುವಂಥದ್ದು ಯಾವ ಲಿಸ್ಟಲ್ಲಿ ಅಂತ ಕೇಳಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಭಾರತ ಸರ್ಕಾರ ಕಾಯ್ದೆ 1935. ಓಕೆ, ಭಾರತೀಯ ಇತಿಹಾಸ ಸಂದರ್ಭದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂದರೆ ಡಯಾರ್ಕಿ ಎನ್ನುವುದು ಇದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಅಂತ ನೋಡ್ಕೊಳ್ಳೋದಾದರೆ ನೋಡಿ, ಆಪ್ಷನ್ಸ್ ನೋಡ್ಕೊಳ್ಳಿ. ಕೇಂದ್ರ ಶಾಸಕಾಂಗ ಸಭೆಯನ್ನು 2 ಸದನದಲ್ಲಿ ವಿಭಜಿಸುವುದು, 2 ಸರ್ಕಾರಗಳನ್ನು ಅನುಷ್ಠಾನ ತರುವುದು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, 2 ಆಡಳಿತ ಗುಂಪುಗಳನ್ನು ಹೊಂದಿರುವುದು, ಒಂದು ಲಂಡನ್ನಲ್ಲಿ ಇನ್ನೊಂದು ದೆಹಲಿಯಲ್ಲಿ, ಪ್ರಾಂತ್ಯಗಳಿಗೆ ನಿಯೋಜಿಸಲಾದ ವಿಷಯಗಳನ್ನು 2 ವರ್ಗಗಳಾಗಿ ವಿಂಗಡಿಸುವುದು. ಸೊ ಆನ್ಸರ್ ಈಸ್ ಆಪ್ಷನ್ 4. ಪ್ರಾಂತ್ಯಗಳಿಗೆ ನಿಯೋಜಿಸಲಾದ ವಿಷಯಗಳನ್ನು 2 ವರ್ಗಗಳಾಗಿ ವಿಂಗಡಿಸುವುದು. ಸೊ ಪ್ರಾವಿನ್ಸಲ್ಲಿ 2 ಸಬ್ಜೆಕ್ಟ್ಸ್ನ ತಗೊಂಬರುವಂಥದ್ದು ಇದು. ಓಕೆ, ಮಾಂಟೆಗೋಲ್ ಚೆಲ್ಫೋರ್ಡ್ ವರದಿಯನ್ನಾಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯಲ್ಪಟ್ಟಿತು. ಯಾವುದು ಮಸೂದೆ ಅಂತ ಹೇಳಿದ್ರೆ 1919ರ ಭಾರತ ಸರ್ಕಾರದ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ, ಇಂಡಿಯನ್ ಗವರ್ಮೆಂಟ್ ಆ್ಯಕ್ಟ್ 1919. ಕೇಂದ್ರೀಯ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಏನು ಅಂತ ಕೇಳಿದ್ದಾರೆ. ಇದು ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಆಗಿತ್ತು. ಓಕೆ, ಈ ಕೆಳಗಿನ ಯಾವ ಕಾಯ್ದೆಯನ್ನು ಜವಾಹರಲಾಲ್ ನೆಹರು ಅವರು ದಾಸ್ಯತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದ್ದಾರೆ? ಆನ್ಸರ್ ಬಂದು ಭಾರತ ಸರ್ಕಾರದ 1935ರ ಕಾಯ್ದೆ ಆಗಿರುತ್ತೆ. ಓಕೆ, ಆದರೆ ಈ ಒಂದು ಕಾಯ್ದೆಯಿಂದನೇ ಅತಿ ಹೆಚ್ಚು ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸ್ಕೊಂಡಿರುವಂಥದ್ದು. ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, 3ನೇ ದುಂಡು ಮೇಜಿನ ಪರಿಷತ್ತು ಚರ್ಚೆಯು ಅಂತಿಮವಾಗಿ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಮಂಡನೆಗೆ ಎಡೆ ಮಾಡಿಕೊಟ್ಟಿದೆ. 2ನೇದು, ಈ ಭಾರತ ಸರ್ಕಾರ ಕಾಯ್ದೆಯು ಬ್ರಿಟಿಷ್ ಭಾರತದ ಅಡಿಯಲ್ಲಿ ಮತ್ತು ರಾಜಪ್ರಭುತ್ವದ ಅಡಿಯಲ್ಲಿ ಭಾರತೀಯ ಒಕ್ಕೂಟ ಸ್ಥಾಪನೆಗೆ ಅವಕಾಶವನ್ನು ಒದಗಿಸಿತು. ಸೊ 2 ರೈಟ್ ಆಗಿದೆ. ಆನ್ಸರ್ ಬಂದು ಉತ್ತರ ಸಿ, 1 ಮತ್ತು 2. ದ್ವಿಪ್ರಭುತ್ವವನ್ನು ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು ಯಾವಾಗ ಅಂತ ಹೇಳಿದ್ರೆ ಆಪ್ಷನ್ ಸಿ, ಭಾರತ ಸರ್ಕಾರ ಕಾಯ್ದೆ 1919. ಓಕೆ, ಕೆಳಗಿನ ಯಾವುದನ್ನು ಆಧರಿಸಿ ಭಾರತದ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಗಳನ್ನು ಮಾಡಲಾಗಿದೆ? 1935ರ ಭಾರತ ಸರ್ಕಾರ ಕಾಯ್ದೆ ಆಗಿರುತ್ತೆ. ನೋಡಿ, ತುಂಬ ಸರಿ ರಿಪೀಟ್ ಆಗಿದೆ ಈ ಕ್ವಶನ್. ಇದು 1935ರ ಕಾಯ್ದೆ, ಇದು ತುಂಬ ಸರಿ ರಿಪೀಟ್ ಆಗಿದೆ. ಓಕೆ, ಅಂದರೆ ಏನು, 1935ರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬೇಕು. 1919ರ ಭಾರತ ಸರ್ಕಾರ ಕಾಯ್ದೆಯು ಕೆಳಗಿನ ಯಾವುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ? ನ್ಯಾಯಾಂಗ ಮತ್ತು ಶಾಸಕಾಂಗಗಳ ಅಧಿಕಾರ ಪ್ರತ್ಯೇಕತೆ, ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ, ಭಾರತ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ವೈಸ್ರಾಯರ ಅಧಿಕಾರಗಳು, ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಬಂದು ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ. 1935ರ ಭಾರತ ಸರ್ಕಾರದ ಕಾಯ್ದೆ ಸ್ಥಾಪಿಸಿದ ಒಕ್ಕೂಟದಲ್ಲಿ ಶೀರ್ಷಾಧಿಕಾರಿಗಳು ಅಂದರೆ ರೆಸಿಡಿಯಲ್ ಪವರ್ಸ್ ಇವರಿಗೆ ನೀಡಲಾಯಿತು. ಯಾರಿಗೆ ಅಂತ ಹೇಳಿದ್ರೆ ಗವರ್ನರ್ ಜನರಲ್ಗೆ ಕುಡಿತು. ಓಕೆ, ರೆಸಿಡಿಯಲ್ ಪವರ್ಸ್ ಬಂದು ಗವರ್ನರ್ ಜನರಲ್ಗೆ ಕೊಟ್ಟಿರ್ತಾರೆ. ಮಾಂಟೆಗೋ ಚೆಲ್ಫೋರ್ಡ್ ವರದಿ ಅಂದರೆ ಯಾವಾಗ ಅಂತ ಏನಂತ ಕರೆದಿದ್ದಾರೆ?
ಭಾರತ ಸರ್ಕಾರದ ಶಾಸನ ಅಥವಾ ಕಾಯ್ದೆ 1919. ಓಕೆ, ಅದಕ್ಕೆ ಕರೆದಿರುವಂಥದ್ದು ಇದು. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. 1935 ಭಾರತ ಸರ್ಕಾರ ಕಾಯ್ದೆಯು ಇದಕ್ಕೆ ಅವಕಾಶ ಮಾಡಿಕೊಟ್ಟಿತು. ಯಾವುದಕ್ಕೆ ನೋಡಿ, ಯಾವುದು ಅಂದರೆ ಪ್ರಾಂತೀಯ ಸ್ವಾಯತ್ತತೆ, ಫೆಡರಲ್ ಕೋರ್ಟ್ನ ಸ್ಥಾಪನೆ, ಕೇಂದ್ರದಲ್ಲಿ ಆಲ್ ಇಂಡಿಯಾ ಫೆಡರೇಷನ್. ಸೊ ಮೂರಕ್ಕೂ ಕೊಟ್ಟಿದೆ 1935ರಲ್ಲಿ. ಓಕೆ, ಈ ಮೂರಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಸೊ ಆನ್ಸರ್ ಬಂದು ಡಿ ಆಗಿರುತ್ತೆ. 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನಲ್ಲಿದ್ದ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳು 1950ರಲ್ಲಿ ಭಾರತ ಸಂವಿಧಾನದಲ್ಲಿ ಈ ಹೆಸರಿನಲ್ಲಿ ಸೇರಿಸಲ್ಪಟ್ಟಿದೆ. ರಾಜ್ಯ ನಿರ್ದೇಶಕ ತತ್ವಗಳು. ಓಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಅದನ್ನು ಏನಂತ ಕರೆದಿದ್ರು 1935ರಲ್ಲಿ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನೋಡಿ, ಇದು ಇನ್ಸ್ಟ್ರಕ್ಷನ್ಸ್ ಅಂತ ಅಲ್ಲೇ ಕೊಟ್ಟಿದ್ದಾರೆ. ಓಕೆ, ಇದು ಬಂದು ಇನ್ಸ್ಟ್ರಕ್ಟ್ ಮಾಡುವಂಥದ್ದು. ಈ ಕೆಳಗಿನವುಗಳಲ್ಲಿ ಭಾರತ ಸರ್ಕಾರದ ಯಾವ ಕಾಯ್ದೆಯು ಮೊದಲ ಬಾರಿಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸಿತು? ಭಾರತ ಸರ್ಕಾರ ಕಾಯ್ದೆ 1935. ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ? ಸೊ ಇದನ್ನ ಫುಲ್ ಓದೋದಕ್ಕೆ ಹೋಗಲ್ಲ, ಕಾಲಾನುಕ್ರಮವಾಗಿ ಆಪ್ಷನ್ ಮಾತ್ರ ಓದ್ತೀನಿ. ಸೊ ಯಾವ್ದಾಗಿದೆ ಆಮೇಲೆ ಯಾವ್ದು ಬಂತು ಅಂತ. ಒಂದು ಬಂದು ನಿಯಂತ್ರಣ ಕಾಯ್ದೆ ಬರುತ್ತೆ, ಅದಾದ ನಂತರ ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ, ಇದಾದ ನಂತರ ಮೊಘಲೈ ಮಿಂಟೋ ಸುಧಾರಣೆಗಳು, ನಂತರ ಬಂದು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಅದೇ ಲಾಸ್ಟ್ ಆಗಿರುತ್ತೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಬಂತು. ಓಕೆ, ಅದೊಂದು ತಿಳ್ಕೊಂಡ್ರೆ ಇನ್ನೆಲ್ಲ ನೀವು ಆಪ್ಷನ್ಸ್ನ ಈಸಿಯಾಗಿ ಹಾಕ್ಬೋದು. ಓಕೆ, ತುರ್ತು ಪರಿಸ್ಥಿತಿಯ ಅಧಿಕಾರಿಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲಾಗಿ ಪಡೆಯಲಾಗಿದೆ? ಯಾವುದರಿಂದ ಅಂತ ಹೇಳಿದ್ರೆ ಜರ್ಮನಿಯಿಂದ ಪಡೆಯಲಾಗಿದೆ. ಓಕೆ, ಎಮರ್ಜೆನ್ಸಿ ಟೈಮಲ್ಲಿ ಅಧಿಕಾರಗಳು ಯಾವ ಥರ ಅಂತ ಜರ್ಮನಿ ದೇಶದಿಂದ ಪಡೆದಿರುವಂಥದ್ದು, ಎರವಲು ಮಾಡುವಂಥದ್ದು. ಕೆಳಗಿನ ಯಾವುದು ಭಾರತ ಸಂವಿಧಾನವನ್ನು ಫೆಡರಲ್ ಸಂವಿಧಾನವೆಂದು ನಿರ್ಧರಿಸುತ್ತದೆ? ಯಾವುದು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಅಧಿಕಾರ ಹಂಚಿಕೆ. ಓಕೆ, ಸೊ ಸೆಂಟ್ರಲ್ಗೂ ಪವರ್ ಇದೆ, ಇದಾದ ನಂತರ ಸ್ಟೇಟ್ಗೂ ಪವರ್ ಇದೆ. ಅದಕ್ಕೋಸ್ಕರ ಇಂಡಿಯಾನ ಫೆಡರಲ್ ಅಂತ ಹೇಳೋದು, ಒಂದು ಒಕ್ಕೂಟ. ಓಕೆ, ಯೂನಿಯನ್. ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಮುಖವಾದ ಲಕ್ಷಣವಾಗಿರುವುದಿಲ್ಲ? ನಮ್ಯತೆಯ ಕಠಿಣ ಸಂಯೋಜನೆ, ಉದ್ದವಾದ ಲಿಖಿತ ಸಂವಿಧಾನ, ಒಕ್ಕೂಟ ವ್ಯವಸ್ಥೆ, ನ್ಯಾಯಾಂಗದ ಅವಲಂಬನೆ. ಸೊ ಆಪ್ಷನ್ ಡಿ, ನ್ಯಾಯಾಂಗದ ಅವಲಂಬನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಒಕ್ಕೂಟದ ಲಕ್ಷಣ ಅಲ್ಲ? ಓಕೆ, ಭಾರತದಲ್ಲಿ ಒಂದು ಸ್ವತಂತ್ರ ನ್ಯಾಯಾಂಗವಿದೆ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳು ಸ್ಪಷ್ಟವಾಗಿ ವಿಭಜಿಸಲ್ಪಟ್ಟಿವೆ, ಒಕ್ಕೂಟದ ಘಟಕಗಳಿಗೆ ರಾಜ್ಯಸಭೆಯಲ್ಲಿ ಅಸಮಾನ ಪ್ರಾತಿನಿಧ್ಯ ಇದೆ, ಇದು ಒಕ್ಕೂಟದ ಘಟಕಗಳ ಮಧ್ಯೆ ಒಪ್ಪಂದದ ಫಲಿತಾಂಶವಾಗಿದೆ. ಆಪ್ಷನ್ ಡಿ, ಇದು ಒಕ್ಕೂಟಗಳ ಘಟಕಗಳ ಮಧ್ಯೆ ಒಪ್ಪಂದದ ಫಲಿತಾಂಶವಾಗಿದೆ. ಇದು ಬಂದು ನಮ್ಮ ಲಕ್ಷಣ ಅಲ್ಲ. ಓಕೆ, ಸಂಸದೀಯ ಪದ್ಧತಿಯ ಸರ್ಕಾರದ ಮುಖ್ಯ ಪ್ರಯೋಜನವೇನೆಂದರೆ ಆಪ್ಷನ್ 3, ಶಾಸಕಾಂಗಕ್ಕೆ ಕಾರ್ಯಾಂಗವು ಜವಾಬ್ದಾರಿ ಆಗಿರಬೇಕು. ಓಕೆ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಅಂದರೆ ಸೋಷಿಯಲಿಸ್ಟ್ ಮತ್ತು ಜಾತ್ಯತೀತ ಅಂದರೆ ಸೆಕ್ಯುಲರ್ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು ಅಂತ ಕೇಳಿರುವಂಥದ್ದು. ಯಾವ ತಿದ್ದುಪಡಿನಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ 42ನೇ ತಿದ್ದುಪಡಿ. ಭಾರತದ ಸಂವಿಧಾನ ರೂಪಿಸಿದವರ ಅಂತರ್ಯವು ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ? ಯಾವುದರಲ್ಲಿ ಬಿಂಬಿತವಾಗಿದೆ ಅಂತ ಹೇಳಿದ್ರೆ ಪೀಠಿಕೆಯಲ್ಲಿ ಅಂದರೆ ಪ್ರಿಯಾಂಬಲ್ನಲ್ಲಿ ಬಿಂಬಿತವಾಗಿರುವಂಥದ್ದು. ಭಾರತದ ಸಂವಿಧಾನದ ಉದ್ದೇಶಗಳ ಒಳಗೆ ಒಂದಾದ ಆರ್ಥಿಕ ನ್ಯಾಯವು ಕೆಳಗಿನ ಇದರಲ್ಲಿ ಉಪಬಂಧಿತವಾಗಿದೆ. ಯಾವುದರಲ್ಲಿ ಉಪಬಂಧಿತವಾಗಿದೆ ಅಂದರೆ ಪೀಠಿಕೆ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ, ಪ್ರಿಯಾಂಬಲ್ ಮತ್ತು DPSPನಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಉಪಬಂಧಿತವಾಗಿದೆ. ಓಕೆ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಕೆಳಗಿನ ಯಾವ ಅಂಶ ಅಡಕವಾಗಿಲ್ಲ? ಯಾವುದು ಅಡಕವಾಗಿಲ್ಲ ಅಂತ ಹೇಳಿದ್ರೆ ಯಾವುದರಲ್ಲಿ? ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿಯಾಂಬಲ್ನಲ್ಲಿ ಯಾವುದೊಂದು ಇಲ್ಲ ಅಂತ ಕೇಳಿದ್ದಾರೆ. ವಿಚಾರ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ. ಆಪ್ಷನ್ ಬಿ, ಆರ್ಥಿಕ ಸ್ವಾತಂತ್ರ್ಯ ಇಲ್ಲ ಪ್ರಿಯಾಂಬಲ್ನಲ್ಲಿ. ಓಕೆ,
ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು? ಆಪ್ಷನ್ ಬಿ ಸಂವಿಧಾನದ ಪೀಠಿಕೆ. ಸಂವಿಧಾನದಲ್ಲೇ ಹೇಳಿದ್ದಾರೆ ಸೆಕ್ಯುಲರ್ ಅಂತ ವರ್ಡ್ ಆ್ಯಡ್ ಮಾಡಿದ್ದಾರೆ 42ನೇ ತಿದ್ದುಪಡಿ ಮುಖಾಂತರ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ಯಾವ ವ್ಯಾಖ್ಯಾಂಗವು ಕಾಣಿಸಿಕೊಳ್ಳುತ್ತದೆ? ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಓಕೆ. ಭಾರತೀಯ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ? 1ನೇ ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗಿರುತ್ತೆ. ಭಾಷೆಗಳ ಆಧಾರದ ಮೇಲೆ ಭಾರತೀಯ ರಾಜ್ಯಗಳ ಪುನರ್ವಿಂಗಡಣೆ ಆದದ್ದು ಯಾವಾಗ? 1956. ಮುಂದೆಗಡೆ ಯಾವ ಒಂದು ಕಮಿಷನ್ ಹೇಳುತ್ತೆ ಅಂತ ನೋಡ್ಕೊಳ್ಳೋಣ. 1956ಕ್ಕಿಂತ ಮುಂಚೆ ಇಂದಿನ ಕೇಂದ್ರಾಡಳಿತ ಪ್ರದೇಶಗಳನ್ನು ಏನೆಂದು ವರ್ಗೀಕರಿಸಲಾಗಿತ್ತು? ಪಾರ್ಟ್ ಸಿ ಸ್ಟೇಟ್ಸ್ ಅಂತ ಹೇಳ್ತಾರೆ, ಅಂದರೆ ಭಾಗ ಸಿ ರಾಜ್ಯಗಳು. ಭಾರತದ ಹೊಸ ರಾಜ್ಯ ಸ್ಥಾಪನೆ ಆಗಬೇಕಾದರೆ ಪಾರ್ಲಿಮೆಂಟ್ನಲ್ಲಿ ಸರಳ ಬಹುಮತ ಬೇಕಾಗಿರುತ್ತೆ. ಓಕೆ. 1953ರಲ್ಲಿನ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವ ರಚಿತವಾಯಿತು. ನಾನು ಹಾಗೆ ಹೇಳಿದೆ, ಮುಂದೆ ರಿಪೀಟ್ ಆಗುತ್ತೆ ಕ್ವಶನ್ ಅಂತ ನೋಡಿ. ಅಧ್ಯಕ್ಷರು ಬಂದು ಫಜಲ್ ಅಲಿ ಅವರು, ಸದಸ್ಯರು ಬಂದು HN ಕುಂಜ್ರು ಮತ್ತು KM ಫಣಿಕರ್. ಸೊ ಇವರು ಭಾಷಾ ಆಧಾರಿತ ರಾಜ್ಯಗಳನ್ನು ಸಪ್ರೇಟ್ ಮಾಡುವಂಥದ್ದು. ಓಕೆ. ರಾಜ್ಯಗಳನ್ನ ಫಾರ್ಮೇಷನ್ ಮಾಡ್ತಾರೆ ಭಾಷೆ ಆಧಾರಿತ ಮೇಲೆ. ಓಕೆ. ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರಗಳಿವೆ? ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರವಿದೆ, ರೈಟ್. ಯಾವುದೇ ರಾಜ್ಯದ ಗಡಿರೇಖೆಗಳನ್ನು ಬದಲಾಯಿಸುವ ಅಧಿಕಾರವಿದೆ, ಅದು ರೈಟ್. ಯಾವುದೇ ರಾಜ್ಯದಿಂದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಇದೆ, ರೈಟ್. ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯಗಳನ್ನು ರಚಿಸುವ ಅಧಿಕಾರ ಇದೆ, ಅದು ಕೂಡ ರೈಟ್. ಸೊ 1 2 3 4 ಎಲ್ಲ. ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಯಿಂದ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ? 44ನೇ ತಿದ್ದುಪಡಿ. ಸೊ 44ನೇ ತಿದ್ದುಪಡಿ ಮುಖಾಂತರ ಆಸ್ತಿಯ ಹಕ್ಕು, ರೈಟ್ ಟು ಪ್ರಾಪರ್ಟಿನ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕ್ತಾರೆ. ಓಕೆ. ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶರಿಗಲ್ಲ? ಯಾವುದು ನೋಡ್ಕೊಳ್ಳೋಣ. ಕಾನೂನಿನ ಮುಂದೆ ಸಮಾನತೆ, ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ, ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು, ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ. ಸೊ ನೋಡಿ, ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಮತ್ತು ಸಿ. ಓಕೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಪೈಕಿ ಯಾವ ಹೇಳಿಕೆ ಸರಿಯಾಗಿದೆ? ತನ್ನ ಧರ್ಮದ ಪ್ರಸಾರವೆಂದರೆ ಇತರ ಧರ್ಮದವರನ್ನು ತಮ್ಮ ಧರ್ಮಕ್ಕೆ ಮತಾಂತರಿಸಿರುವುದು. ಸೊ ಅಲ್ಲೇ ಫಸ್ಟ್ ಒನ್ನೇ ರಾಂಗ್ ಇದೆ. ಓಕೆ. ಫಸ್ಟ್ ಆಪ್ಷನ್ನೇ ರಾಂಗ್ ಇದೆ. ಸೊ ಫಸ್ಟ್ ಆಪ್ಷನ್ನೇ ನೀವು ಏನಾದ್ರು ಎಲಿಮಿನೇಟ್ ಮಾಡಿದ್ದೀರಾ ಅಂದರೆ ಸಿಗುತ್ತೆ ನಿಮಗೆ. ಓಕೆ. ಒಬ್ಬ ವ್ಯಕ್ತಿಯು ಇನ್ನೊಂದು ಧರ್ಮವನ್ನು ಅಳವಡಿಸಿಕೊಳ್ಳಲು ಸ್ವಾತಂತ್ರ್ಯ, ಅದಿದೆ ಭಾರತದಲ್ಲಿ. ಧರ್ಮದ ಅತ್ಯಗತ್ಯ ಭಾಗವೆಂದು ಅಧರ್ಮ ಪರಿಗಣಿಸುವುದು, ಅದನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸುವುದು, ಆಡಳಿತವನ್ನು ಸಾಮಾಜಿಕ ಕ್ಷೇಮ ಅಥವಾ ಸುಧಾರಣೆ ಮಾಡುವಲ್ಲಿ ತಡೆ ಹಿಡಿಯುವುದು. ಸೊ ಆಪ್ಷನ್ ಡಿ ಆಗಿರುತ್ತೆ. 2 3 ಮತ್ತು 4. ಫಸ್ಟ್ ಒಂದು ರಾಂಗ್ ಇದೆ. ಭಾರತದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಮೇಲೆ ತಾರತಮ್ಯ ಮಾಡದೇ ಇರುವುದು. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಎಲ್ಲ ಪ್ರಜೆಗಳಿಗೂ ತಮ್ಮ ವಾಕ್ ಮತ್ತು ಅಭಿವ್ಯಕ್ತಿಯಲ್ಲಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ಇರುವುದಿಲ್ಲ. ರೈಟ್ ಅದು. ಸೊ ನೆಕ್ಸ್ಟ್ ನೋಡೋಣ. ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಯಾವ ಅಂಶ ಮೂಲಭೂತವೆಂದು ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲೂ ನಿರ್ಧರಿಸುವುದು ಎಂದು ಹೇಳಿದೆ? ಯಾವುದರಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಮಿನರ್ವಾ ಮಿಲ್ಸ್ ವರ್ಸಸ್ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಹೇಳುವಂಥದ್ದು ಕೇಸ್ನಲ್ಲಿ. ಓಕೆ. ಹೇಬಿಸ್ ಕಾರ್ಪಸ್ನ ರಿಟ್ ಜಾರಿಯಾಗುವುದು ಎಂದರೆ ಅಂದರೆ ಹೇಬಿಸ್ ಕಾರ್ಪಸ್ ಎಂದರೆ ಅಂತ. ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿ ಇರಿಸಿದಾಗ
ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತಹ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶದ ರೂಪದಲ್ಲಿ ಕರೆ ನೀಡುವುದು. ಅಲ್ಲ, ಹೇಬಿಸ್ ಕಾರ್ಪಸ್ ಅಂದರೆ ಏನು ಅಂತ ಹೇಳಿರುವಂಥದ್ದು. ಓಕೆ, ಕಲಂ 29 ಮತ್ತು 30ರಲ್ಲಿ ಖಾತ್ರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ತಾತ್ಪರ್ಯವಾಗಿದೆ? ಯಾವುದಾಗಿದೆ ಅಂತ ಹೇಳಿದ್ರೆ ಆಪ್ಷನ್ 4, ರಾಜ್ಯ ಭಾಷಾ ಬೋಧನೆಯನ್ನು ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಯು ಕೈಗೊಳ್ಳುವಂತೆ ರಾಜ್ಯವು ಕಾನೂನಿನ ಮೂಲಕ ಅಗತ್ಯಪಡಿಸಿದಾಗ. ಓಕೆ, ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ಅನುಚ್ಛೇದ 24. ಭಾರತ ಸಂವಿಧಾನದಲ್ಲಿ ಯಾವುದು ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಾಯ್ದೆಯ ಸರಿಯಾದ ವಿಧಾನವಲ್ಲದೆ ಕಸಿದುಕೊಳ್ಳುವಂತಿಲ್ಲ ಎಂದು ಹೇಳುತ್ತದೆ? ಸಂವಿಧಾನದಲ್ಲಿ ಯಾವ ಅನುಚ್ಛೇದ ಈ ಕುರಿತು ವ್ಯವಹರಿಸುತ್ತದೆ? 21ನೇ ಅನುಚ್ಛೇದ. ಈ ಕೆಳಗಿನ ಯಾವುದು ಕೋರ್ಟ್ನಲ್ಲಿ ನ್ಯಾಯವಾದದ್ದು? ಮೂಲಭೂತ ಹಕ್ಕುಗಳು ನ್ಯಾಯವಾಗಿರುತ್ತವೆ. ಓಕೆ, ಧರ್ಮ ಅಥವಾ ಭಾಷೆಯನ್ನು ಆಧರಿಸಿದ ಎಲ್ಲ ಅಲ್ಪಸಂಖ್ಯಾತರಿಗೂ ಈ ಕೆಳಕಂಡ ಹಕ್ಕು ಇರುತ್ತದೆ. ಭಾರತ ಸರ್ಕಾರದ ನೀತಿಯ ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಹಕ್ಕಿರುತ್ತೆ. ರಾಜ್ಯದ ನಿಧಿಗಳಿಂದ ಸಹಾಯಧನ ಪಡೆಯುತ್ತಿರುವ ಯಾವುದೇ ಶಿಕ್ಷಣ ಸಂಸ್ಥೆಗೆ ಈ ಕೆಳಕಂಡ ಆಧಾರದ ಮೇಲೆ ಯಾವುದೇ ಪ್ರಜೆಗೂ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಆಪ್ಷನ್ ಡಿ, ಕೇವಲ ಧರ್ಮ, ಭಾಷೆ, ಜನಾಂಗ ಅಥವಾ ಜಾತಿ ಅಥವಾ ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಇರುವುದಿಲ್ಲ. ಸೊ ಇದರ ಆಧಾರಿತ ಮಾಡ್ಕೊಳ್ಳಂಗಿಲ್ಲ ಅಡ್ಮಿಷನ್ಸ್. ಸಂವಿಧಾನವು ಖಾತರಿಪಡಿಸುವಂತಹ ಮೂಲಭೂತ ಹಕ್ಕುಗಳನ್ನು ಕೆಳಕಂಡ ನ್ಯಾಯಾಲಯಗಳು ಜಾರಿಗೊಳಿಸಬಹುದು. ಯಾವುದು? ಯಾವುದೇ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ. ಎನಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ವ್ಯಾಖ್ಯಾನದನ್ವಯ ಈ ಕೆಳಕಂಡ ಹಕ್ಕುಗಳನ್ನು ಸಂವಿಧಾನದ 21ನೇ ಅನುಚ್ಛೇದ ಅನ್ವಯ ಪಟ್ಟಿ ಮಾಡಲಾಗಿದೆ. ಖಾಸಗಿತನದ ಹಕ್ಕು, ಘನತೆಯನ್ನು ಕಾಪಾಡುವ ಹಕ್ಕು, ಮಾಹಿತಿ ಹಕ್ಕು, ರಕ್ಷಣೆಯ ಹಕ್ಕು, ವೈದ್ಯರ ನೆರವು ಪಡೆಯುವ ಹಕ್ಕು. ಇದರಲ್ಲಿ ರಕ್ಷಣೆಯ ಹಕ್ಕು ಇರೋದಿಲ್ಲ. ಸೊ ಆಪ್ಷನ್ ಬಂದು ಸಿ ಆಗಿರುತ್ತೆ. 1, 2, 3 ಆ್ಯಂಡ್ 5. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ತನ್ನ ಅಧೀನ ನ್ಯಾಯಾಲಯಗಳಿಗೆ ಅಥವಾ ಟ್ರಿಬ್ಯುನಲ್ ಅಥವಾ ಪಬ್ಲಿಕ್ ಅಥಾರಿಟಿ ಇರುವಗಳಿಗೆ ರಿಟ್ ಮುಖಾಂತರ ಕಾಯ್ದೆ ಅನುಸಾರ ಕರ್ತವ್ಯವನ್ನು ನಿರ್ವಹಿಸಲು ಈ ಕೆಳಕಂಡ ಆದೇಶದಡಿಯಲ್ಲಿ ನಿರ್ದೇಶಿಸುತ್ತದೆ. ಮ್ಯಾಂಡಮಸ್ ಅಂತಾರೆ ಇದನ್ನು. ಮ್ಯಾಂಡಮಸ್ ಇಸ್ ಎ ರಿಟ್. ಮ್ಯಾಂಡಮಸ್ ರಿಟ್ ಏನ ಬಗ್ಗೆ ಹೇಳುತ್ತೆ ಅಂತ ಕೊಟ್ಟಿರುವಂಥದ್ದು. ಓಕೆ, ಭಾರತ ಸಂವಿಧಾನದ ಮೂಲಭೂತ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಪ್ರತಿಪಾದಿಸಿದೆ? ಯಾವುದರಲ್ಲಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಫೇಮಸ್ ಕೇಸ್, ಕೇಶವಾನಂದ ಭಾರತಿ ವಿರುದ್ಧ ಕೇರಳ ಸರ್ಕಾರ. ಓಕೆ, ಆರೋಪಿಯೊಬ್ಬನಿಗೆ ಈಗಾಗಲೇ ಅದೇ ಅಪರಾಧಕ್ಕಾಗಿ ಶಿಕ್ಷೆಯನ್ನು ನೀಡಲಾಗಿದ್ದರೆ ಅಂತಹ ಆರೋಪಿಯ ವಿಚಾರಣೆ ಮಾಡುವುದನ್ನು ಮತ್ತು ಶಿಕ್ಷೆ ನೀಡುವುದನ್ನು ಸಂವಿಧಾನವು ನಿಷೇಧಿಸಿದೆ. ಇದನ್ನು ಏನೆಂದು ಕರೆಯುತ್ತಾರೆ? ಇಮ್ಮಡಿ ವಿಪತ್ತು. ಓಕೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಸಾರಿ ಶಿಕ್ಷಿಸುವಂತಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸುವುದು ನೋ ಡಬಲ್ ಜಿಯೋಪಾರ್ಡಿ. ಅಂದರೆ ಒಂದೇ ಒಂದು ಕ್ರೈಮಿಗೆ 2 ಬಾರಿ ಶಿಕ್ಷೆ ಕೊಡುವಂತಿಲ್ಲ, ಅದ್ರ ಬಗ್ಗೆ ಹೇಳುತ್ತೆ. ನೋ ಡಬಲ್ ಜಿಯೋಪಾರ್ಡಿ ಅಂತ ಹೇಳ್ತಾರೆ ಅದನ್ನು. ಮ್ಯಾಂಡಮಸ್ ರಿಟ್ ಹೊರಡಿಸುವುದು ಈ ಕೆಳಗಿನ ಕಾರಣದಿಂದ. ಯಾವುದರಿಂದ ಅಂತ ಹೇಳಿದ್ರೆ ಸಾರ್ವಜನಿಕ ಸೇವೆಗಳ ಕರ್ತವ್ಯ ನಿರ್ವಹಿಸದೇ ಇರುವುದಕ್ಕೆ ಮ್ಯಾಂಡಮಸ್ ರಿಟ್ನ ಹೊರಡಿಸುತ್ತಾರೆ. ಕೆಳಕಂಡ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಹೀಗೆಂದು ಎತ್ತಿ ಹಿಡಿಯಲಾಗಿದೆ. ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ? ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು. ಓಕೆ, ಭಾರತದ ಸಂವಿಧಾನ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿದೆ? ನಮ್ಮ ವೈವಿಧ್ಯಮಯ ಸಂಸ್ಕೃತಿಯ ಸಮೃದ್ಧ ಪರಂಪರೆಯನ್ನು ಸಂರಕ್ಷಿಸುವುದು, ಅದು ಬಂದು ರೈಟ್ ಆಗಿರುತ್ತೆ.
ಸಾಮಾಜಿಕ ಅನ್ಯಾಯದಿಂದ ಹಿಂದುಳಿದ ವರ್ಗಗಳನ್ನು ರಕ್ಷಿಸುವುದು, ಎಲ್ಲೂ ಮೆನ್ಷನ್ ಮಾಡಿಲ್ಲ ಅದು. ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕ ಭಾವಗಳನ್ನು ಬೆಳೆಸುವುದು, ಎಸ್ ರೈಟ್. ವೈಯಕ್ತಿಕ ಹಾಗೂ ಸಾಮೂಹಿಕ ಕ್ಷೇತ್ರಗಳಲ್ಲಿ ಔನ್ನತ್ಯ ಸಾಧಿಸುವತ್ತ ಸಾಗುವುದು, ಅದು ಕೂಡ ರೈಟ್ ಆಗಿರುತ್ತೆ. ಸೊ ಆಪ್ಷನ್ 1 ಸಿ. ಭಾರತ ಸಂವಿಧಾನ ಅಡಿ ಇದು ನಾಗರಿಕರ ಮೂಲಭೂತ ಕರ್ತವ್ಯ ಅಲ್ಲ. ಯಾವುದು ಅಂತ ಹೇಳಿದ್ರೆ ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು, ಅದು ಮೂಲಭೂತ ಕರ್ತವ್ಯ ಅಲ್ಲ. ಸಂವಿಧಾನದ ಪ್ರಕಾರ ಈ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 ನೋಡ್ಕೊಳ್ಳಿ, ಕುಟುಂಬವನ್ನು ಪೋಷಿಸುವ ಕರ್ತವ್ಯ. ಓಕೆ. ಭಾರತೀಯ ಸಂವಿಧಾನವು ಪ್ರಜೆಗಳ ಮುಖ್ಯ ಕರ್ತವ್ಯ ಎಂದು ಪ್ರತಿಪಾದಿಸುವ ಅಂಶಗಳು ಯಾವುದು? ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿಯಾದ ಆದರ್ಶಗಳನ್ನು ಮನನ ಮಾಡಿಕೊಳ್ಳುವುದು ಮತ್ತು ಅನುಸರಿಸುವುದು. ಇದಾದ ನಂತರ ಸಂವಿಧಾನದ ಬದ್ಧವಾಗಿರುವುದು ಮತ್ತು ಅದರ ಆದರ್ಶ ಹಾಗೂ ವ್ಯವಸ್ಥೆಗಳನ್ನು ಗೌರವಿಸುವುದು. ತಂದೆ ತಾಯಿಗಳ ಬಗ್ಗೆ ಗೌರವ ಮತ್ತು ಅದರ ವೃದ್ಧಾಪ್ಯದಲ್ಲಿ ಅವರನ್ನು ನೋಡಿಕೊಳ್ಳುವುದು. ಭಾರತದ ಸಂಯುಕ್ತ ಸಂಸ್ಕೃತಿಯನ್ನು ಭವ್ಯ ಪರಂಪರೆಗೆ ಮನ್ನಣೆ ಹಾಗೂ ಅದನ್ನು ಕಾಪಾಡಿಕೊಳ್ಳುವುದು. ಇದರಲ್ಲಿ ಆಪ್ಷನ್ 3 ಇಲ್ಲ. ತಂದೆ ತಾಯಿಗಳ ಬಗ್ಗೆ ಗೌರವ ಮತ್ತು ಅವರ ವೃದ್ಧಾಪ್ಯದಲ್ಲಿ ಅವರನ್ನು ನೋಡಿಕೊಳ್ಳುವುದಿಲ್ಲ. ಓಕೆ. ಸೊ ಆಪ್ಷನ್ ಬಂದು ಸಿ ಆಗಿರುತ್ತೆ. 1, 2 and 4. ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ? ವೆರಿ ಈಸಿ, ಸ್ವರ್ಣ ಸಿಂಗ್ ಸಮಿತಿ. ಓಕೆ. ಸಂವಿಧಾನದ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನಗಳಲ್ಲಿ ಯಾವುದು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲೊಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ. ಓಕೆ, ಮೂಲಭೂತ ಕರ್ತವ್ಯಗಳಲ್ಲಿ ಇದು ತಪ್ಪಾಗಿರುತ್ತೆ ಅಂದರೆ ಅದಿಲ್ಲ. ಅದು ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ದೇಶದ ರಕ್ಷಿಸಲು ಹಾಗೆ ಮಾಡಲು ಕರೆದಾಗ ರಾಷ್ಟ್ರೀಯ ಸೇವೆಯನ್ನು ಸಲ್ಲಿಸಲು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲು ಮತ್ತು ಹಿಂಸೆಯನ್ನು ತ್ಯಜಿಸಲು, ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ, ವೈಜ್ಞಾನಿಕ ಮನೋಭಾವ, ಮಾನವೀಯತೆ ಮತ್ತು ವಿಚಾರಣೆ ಮತ್ತು ಸುಧಾರಣೆ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು. ಇದರಲ್ಲಿ ಆಪ್ಷನ್ ಸಿ ಇಲ್ಲ. ಓಕೆ. ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ, ಇದು ಇಲ್ಲ. ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರೆಂದು ಪರಿಗಣಿಸಲಾಗುತ್ತದೆ? ಯಾರು ಅಂದರೆ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಯಾರು ಅಂತ ಹೇಳಿದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡುವಂಥದ್ದು. ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡುವವರು ಯಾರು? ಅಟಾರ್ನಿ ಜನರಲ್. ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ಕೊಳ್ಳಿ. ಸಂವಿಧಾನದ ವಿಷಯಗಳಿಗೆ ಸಂಬಂಧಿಸುವಂತೆ ರಾಷ್ಟ್ರಪತಿಯವರಿಗೆ ಸಲಹೆ ನೀಡುವ ನ್ಯಾಯಾಂಗ ಅಧಿಕಾರ ಇದೆ, ಅದು ರಾಂಗ್ ಆಗಿರುತ್ತೆ, ಇರಲ್ಲ ಅವರಿಗೆ. ಶಾಸಕಾಂಗವು ಅಂಗೀಕರಿಸಿದ ಕಾನೂನಿನ ಸಾಂವಿಧಾನಿಕತೆಯನ್ನು ಘೋಷಿಸುವ ನ್ಯಾಯಾಂಗದ ಅಧಿಕಾರ. ನ್ಯಾಯಾಂಗವು ತನ್ನ ತೀರ್ಪು ಮರುಪರಿಶೀಲಿಸುವಂತೆ ಸೂಚಿಸುವ ಸಂಸತ್ತಿನ ಅಧಿಕಾರ. ಸಂವಿಧಾನದ ಮೂಲ ಲಕ್ಷಣಗಳಿಗೆ ಧಕ್ಕೆ ತರುವ ತಿದ್ದುಪಡಿಗಳನ್ನು ರದ್ದುಗೊಳಿಸುವ ನ್ಯಾಯಾಂಗದ ಅಧಿಕಾರ. ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಎ 2 ಮತ್ತು 4, 2 ಮತ್ತು 4 ಇದೆ. ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ನೋಡ್ಕೊಳ್ಳಿ, ಆಪ್ಷನ್ ಸಿ ಆಗಿರುತ್ತೆ. ನಾಮಕರಣಗೊಂಡ ಸದಸ್ಯರು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಓಕೆ. ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಿನ ಹೋಲಿಕೆಗಳನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಭಾರತದ ಅಧ್ಯಕ್ಷ ಅಧಿಕಾರ ಅವಧಿ 5 ವರ್ಷಗಳು, ರೈಟ್. ಅಮೆರಿಕದ ಅಧ್ಯಕ್ಷ ಅಧಿಕಾರ ಅವಧಿ 4 ವರ್ಷಗಳು, ಅದು ಕೂಡ ರೈಟ್ ಆಗಿದೆ. ಭಾರತ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು, ರೈಟ್. ಆದರೆ ಅಮೆರಿಕದ ಅಧ್ಯಕ್ಷರು 2ಕ್ಕಿಂತಲೂ ಹೆಚ್ಚಿನ ಅವಧಿಗಳಿಗೆ ಆಯ್ಕೆಯಾಗುವಂತಿಲ್ಲ, ರೈಟ್. ಸೊ ಆಪ್ಷನ್ ಬೋತ್ 1 and 2. ಭಾರತ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ. ಈ ಕೆಳಗಿನ ಯಾವುದು ರಾಷ್ಟ್ರಪತಿ ಚುನಾವಣೆಯ ಮತದಾರರ ಸಮುದಾಯದ ಭಾಗವಾಗಿದ್ದು ಆದರೆ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಾಗುವುದಿಲ್ಲ? ಯಾರು ಅಂತ ಹೇಳಿದ್ರೆ ವಿಧಾನಸಭೆಯ ಸದಸ್ಯರು. ಓಕೆ.
ಭಾರತದ ರಾಷ್ಟ್ರಪತಿ ಆಗಲು ಇರಬೇಕಾದ ಅರ್ಹತೆಗಳು ಯಾವುದು? ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, 50 ವರ್ಷ ವಯಸ್ಸಾಗಿರಬೇಕು, ಅದಿಲ್ಲ ರಾಂಗ್ ಇದೆ, 50 ವರ್ಷ ಅಲ್ಲ. ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು, ಅದೇನು ಮೆನ್ಷನ್ ಮಾಡಿಲ್ಲ. ಲಾಭದಾಯಕ ಹುದ್ದೆಯಲ್ಲಿರಬಾರದು, ಅದು ಮೆನ್ಷನ್ ಮಾಡಿದ್ದಾರೆ. ಸೊ 1, 2 and 5 ಆಪ್ಷನ್ ಸಿ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು. ರಾಜ್ಯಸಭೆ ಅಧ್ಯಕ್ಷರು ಅದರ ಅಧ್ಯಕ್ಷತೆ ವಹಿಸುವರು, ಅಲ್ಲ ಲೋಕಸಭೆ ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ. ಸೊ ಆಪ್ಷನ್ ಎ ಒಂದು ಮಾತ್ರ ರೈಟ್ ಆಗಿರುತ್ತೆ. ಈ ಕೆಳಕಂಡ ಯಾವ ರೀತಿಯ ವಿವಾದಗಳನ್ನು ವಿಷಯದಲ್ಲಿ ಯಾವುದೇ ಇತರ ನ್ಯಾಯಾಲಯವನ್ನು ಹೊರತುಪಡಿಸಿ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿರುತ್ತದೆ? ಭಾರತ ಸರ್ಕಾರ ಮತ್ತು ಇತರೆ ಯಾವುದೇ ಒಂದು ಅಥವಾ ಅನೇಕ ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ, ಒಂದು ಕಡೆ ಭಾರತ ಸರ್ಕಾರ ಮತ್ತು ಇತರೆ ಯಾವುದೇ ಒಂದು ರಾಜ್ಯಗಳ ಇನ್ನೊಂದು ಕಡೆ ಒಂದು ಅಥವಾ ಅನೇಕ ಇತರ ರಾಜ್ಯಗಳ ನಡುವಿನ ವಿವಾದಕ್ಕೆ, 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ. ಸೊ ಆಪ್ಷನ್ 1 ಎ 1, 2 and 3. ರಾಜ್ಯಸಭೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ರಾಜ್ಯಸಭೆಯು ಅನುಮತಿಸಲಾದ ಗರಿಷ್ಠ ಸಂಖ್ಯಾ ಬಲವು 250 ಸದಸ್ಯರು. ರಾಜ್ಯಸಭೆಯಲ್ಲಿ 238 ಸದಸ್ಯರುಗಳು ಅಪರೋಕ್ಷವಾಗಿ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿರುತ್ತಾರೆ, ರೈಟ್. ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತದೆ, ಎಲ್ಲ ರೈಟ್ ಆಗಿದೆ. 1, 2 and 3. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಮುಖ್ಯ ನ್ಯಾಯಾಧೀಶರು 6 ವರ್ಷಗಳು ಅಥವಾ 65 ವರ್ಷ ವಯಸ್ಸನ್ನು ಹೊಂದಿರುವವರೆಗೂ ಅಧಿಕಾರದಲ್ಲಿ ಇರಬಹುದು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿ ನೀಡಿ ತಮ್ಮ ಅಧಿಕಾರ ರಾಜೀನಾಮೆಯನ್ನು ನೀಡಬಹುದು. ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆಯಬಹುದು. ಸೊ ಆಪ್ಷನ್ 2 2 ಮತ್ತು 3. ಈ ಕೆಳಗಿನಲ್ಲಿ ಯಾವುದೋ ಒಂದು ಕಾರ್ಯವನ್ನು ಭಾರತದ ಪಾರ್ಲಿಮೆಂಟ್ ನಿರ್ವಹಿಸುವುದಿಲ್ಲ, ಅದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ, ಅದು ರಾಂಗ್ ಆಗಿದೆ. ಓಕೆ. ಭಾರತದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಿಲುವಳಿ ಸೂಚನೆಯ ಉದ್ದೇಶವೇನು? ಏನು ಅಂತ ಹೇಳಿದ್ರೆ, ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ನಿರ್ದಿಷ್ಟ ವಿಷಯದ ಮೇಲೆ ಚರ್ಚೆಗೆ ಅನುಮತಿಸುವುದು. ಓಕೆ. ಲೋಕಸಭೆಯ ಸ್ಪೀಕರ್ ಹುದ್ದೆಯ ವಿಷಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ರಾಷ್ಟ್ರಪತಿಯವರ ಇಷ್ಟದ ಅವಧಿಯಲ್ಲಿ ಅವನು ಅಥವಾ ಅವಳು ಹುದ್ದೆ ಹೊಂದಿರುತ್ತಾರೆ. ಅವನು ಅಥವಾ ಅವಳು ಸದನದ ಸದಸ್ಯನಾಗಿರಬೇಕಾಗಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ, ಆದರೆ ಚುನಾವಣೆ ಬಳಿಕ 6 ತಿಂಗಳ ಒಳಗೆ ಸದನದ ಸದಸ್ಯರಾಗಿರತಕ್ಕದ್ದು. ಅವನು ಅಥವಾ ಅವಳು ರಾಜೀನಾಮೆ ನೀಡಲು ಇಚ್ಛಿಸದೆ ರಾಜೀನಾಮೆ ಪತ್ರವನ್ನು ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಬರೆಯತಕ್ಕದ್ದು. ಎಸ್, ಅದೇ ರೈಟ್ ಆಗಿರುತ್ತೆ, ಡೆಪ್ಯೂಟಿ ಸ್ಪೀಕರ್ಗೆ ಬರೀಬೇಕಾಗಿರುತ್ತೆ. ಅವನು ಅಥವಾ ಅವಳು 65 ವರ್ಷಕ್ಕಿಂತ ಕಡಿಮೆ ಪ್ರಾಯದವರನ್ನಾಗಿರಬೇಕು. ಏಜ್ ಲಿಮಿಟ್ ಏನು ಮೆನ್ಷನ್ ಮಾಡಿಲ್ಲ. ಭಾರತದ ಪ್ರಧಾನಮಂತ್ರಿಯು ಸಂಸತ್ತಿನ ಮೇಲ್ಮನೆಯ ಸದಸ್ಯನಾಗಿರುವಾಗ ಆತನು ಅವಿಶ್ವಾಸ ನಿರ್ಣಯದ ಸಂದರ್ಭದಲ್ಲಿ ತನ್ನ ಪರವಾಗಿ ಮತ ಚಲಾಯಿಸುವಂತಿಲ್ಲ, ಅದೇ ರೈಟ್ ಆಗಿದೆ. ಫಸ್ಟ್ ಆಪ್ಷನ್ನೇ ರೈಟ್ ಆಗಿದೆ. ಓಕೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಲೋಕಸಭೆಯ ಚುನಾಯಿತ ಸದಸ್ಯರು, ಲೋಕಸಭೆಗೆ ನಾಮಕರಣವಾದ ಸದಸ್ಯರು. ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಗೆ ನಾಮಕರಣವಾದ ಸದಸ್ಯರು. ಮೇಲಿನ ಯಾರು ಉಪರಾಷ್ಟ್ರಪತಿಯನ್ನು ಆರಿಸುವ ಚುನಾವಣಾ ಕಾಲೇಜಿನಲ್ಲಿ ಇರುತ್ತಾರೆ? ಎಲ್ಲರೂ ಇರ್ತಾರೆ, ಇವರಲ್ಲ. ಓಕೆ. ಸಂಸತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿನ 2/3 ಬಹುಮತದಿಂದ ಗೊತ್ತುವಳಿಯನ್ನು ಅಂಗೀಕರಿಸುವ ನಿಯಮವು ಈ ಪ್ರಕರಣದಲ್ಲಿ ಅನ್ವಯಿಸುತ್ತದೆ. ರಾಷ್ಟ್ರಪತಿಗಳ ಮೇಲೆ ದೋಷಾರೋಪಣೆ. ಓಕೆ. ಭಾರತ ಸಂವಿಧಾನದಲ್ಲಿ ಕೆಳಗಿನ ಯಾವುದನ್ನು ತಿಳಿಸಲಾಗಿದೆ? ರಾಷ್ಟ್ರಪತಿಯು ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಿರಬಾರದು. ಸಂಸತ್ತು 2 ಸದನಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಂದ ಕೂಡಿರಬೇಕು. 2 ರೈಟ್ ಆಗಿರುತ್ತೆ. ಓಕೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಅಟಾರ್ನಿ ಜನರಲ್ ಅವರು ಲೋಕಸಭೆಯ ಕಲಾಪಗಳಲ್ಲಿ ಭಾಗವಹಿಸಬಹುದು. ಲೋಕಸಭೆಯ ಸಮಿತಿಯೊಂದರ ಸದಸ್ಯನಾಗಿರಬಹುದು. ಲೋಕಸಭೆಯಲ್ಲಿ ಮಾತನಾಡಬಹುದು. ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು ಅಥವಾ ಹಾಕಬಹುದು. ಸೊ ವೋಟ್ ಹಾಕೋಂಗಿಲ್ಲ ಅಟಾರ್ನಿ ಜನರಲ್. ಅದೊಂದು ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ಏನೆಲ್ಲ ರೈಟ್ ಆಗಿರುತ್ತೆ. ಭಾರತದ ಸಂವಿಧಾನವು ರಾಜ್ಯಸಭೆಗೆ ಕೆಳಗಿನ ಯಾವ ವಿಶೇಷ ಅಧಿಕಾರಗಳನ್ನು ಕಲ್ಪಿಸಿದೆ?
ರಾಜ್ಯಪಟ್ಟಿಗೆ ಕಾನೂನುಗಳನ್ನು ಸೇರಿಸುವುದಕ್ಕಾಗಿ ಸಂಸತ್ತನ್ನು ಸಬಲಗೊಳಿಸಲು ನಿರ್ಣಯ ಅಂಗೀಕರಿಸುವುದು ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವುದು. ಆಪ್ಷನ್ ಬಿ ರೈಟ್ ಆಗಿರುತ್ತೆ. ಲೋಕಸಭಾ ಸ್ಪೀಕರ್ ಕಚೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆತ ಅಥವಾ ಆಕೆ ರಾಷ್ಟ್ರಪತಿಯ ಇಚ್ಛಾನುಸಾರ ಸ್ಥಾನಗಳಲ್ಲಿರುತ್ತಾರೆ. ಆತ ಅಥವಾ ಆಕೆ ಸ್ಪೀಕರ್ ಹುದ್ದೆಗೆ ಚುನಾಯಿತರಾಗುವಾಗ ಸದನದ ಸದಸ್ಯರಾಗಿರಬೇಕು ಅಗತ್ಯವಿಲ್ಲ. ಆದರೆ ಸ್ಪೀಕರ್ ಆಗಿ ಚುನಾಯಿತರಾದ ದಿನದಿಂದ 6 ತಿಂಗಳೊಳಗೆ ಸದನದ ಸದಸ್ಯರಾಗಿರಬೇಕು. ಒಂದು ವೇಳೆ ಆತ ರಾಜೀನಾಮೆಗೆ ಸಲ್ಲಿಸಬೇಕೆಂದರೆ ಆ ರಾಜೀನಾಮೆ ಪತ್ರವನ್ನು ಡೆಪ್ಯೂಟಿ ಸ್ಪೀಕರ್ಗೆ ಸಂಬೋಧಿಸಬೇಕು. ಸೊ ಆಪ್ಷನ್ 3 ಮಾತ್ರ ರೈಟ್ ಆಗಿರುತ್ತೆ. ಓಕೆ, ಸೊ ಇದು ನೋಡಿ, ಇದು ರಿಪೀಟೆಡ್ ಕ್ವಶನ್, ಇದು ರಿಪೀಟ್ ಆಗಿದೆ ಈ ಕ್ವಶನ್. ಓಕೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಸತ್ತಿನಲ್ಲಿ ಮಂಡಿಸಲಾಗುವ ಕೇಂದ್ರ ಮುಂಗಡ ಪತ್ರವನ್ನು ಸಿದ್ಧಪಡಿಸುವುದು ಕಂದಾಯ ಇಲಾಖೆಯ ಜವಾಬ್ದಾರಿಯಾಗಿದೆ. ರಾಂಗ್, ಫಸ್ಟ್ ಅಂತ ರಾಂಗ್ ಆಗಿದೆ, ಕಂದಾಯ ಇಲಾಖೆಗೆ ಬರಲ್ಲ. ಸಂಸತ್ತಿನ ಅನುಮತಿ ಇಲ್ಲದೆ ಭಾರತ ಸಂಚಿತ ನಿಧಿಯನ್ನು ಹಣವನ್ನು ತೆಗೆಯುವಂತಿಲ್ಲ, ಅದು ರೈಟ್ ಆಗಿರುತ್ತೆ. ಸಾರ್ವಜನಿಕ ಖಾತೆಯಿಂದ ಪಾವತಿಸಲಾಗುವ ಹಣಕ್ಕೂ ಸಂಸತ್ತಿನ ಅನುಮತಿ ಬೇಕು. ಎಸ್, ರೈಟ್, ಆಪ್ಷನ್ ಬಿ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿ? ಲೋಕಸಭೆಯಲ್ಲಿ ಇತ್ಯರ್ಥಕ್ಕಿರುವ ಮಸೂದೆಯೊಂದು ಅಧಿವೇಶನದ ಮುಂದೂಡಿಕೆಯಿಂದ ಲುಪ್ತವಾಗುತ್ತದೆ. ಲೋಕಸಭೆಯಿಂದ ಅಂಗೀಕಾರಗೊಳ್ಳುವ ಹಾಗೂ ರಾಜ್ಯಸಭೆಯಲ್ಲಿ ಇತ್ಯರ್ಥಕ್ಕಿರುವ ಮಸೂದೆಯೊಂದು ಲೋಕಸಭೆಯ ವಿಸರ್ಜನೆಯಿಂದ ಲುಪ್ತವಾಗುತ್ತದೆ. ಆಪ್ಷನ್ ಬಿ ಮಾತ್ರ ರೈಟ್ ಆಗಿರುತ್ತೆ. ರಾಜ್ಯಪಟ್ಟಿಯಲ್ಲಿರುವ ಯಾವುದೇ ನಮೂದೆಯನ್ನು ಮೇಲೆ ದೇಶ ಹಿತಾಸಕ್ತಿ ಇಡಿ ಶಾಸನವನ್ನು ರಚಿಸುವ ಅಧಿಕಾರವನ್ನು ಸಂಸತ್ತು ಈ ಕೆಳಗಂಡಂತೆ ನಿರ್ಣಯವೊಂದನ್ನು ಅಂಗೀಕಾರಗೊಳಿಸುವುದರ ಮೂಲಕ ಪಡೆಯುತ್ತದೆ. ಆಪ್ಷನ್ ಡಿ, ರಾಜ್ಯಸಭೆಯ ಒಟ್ಟು ಸದಸ್ಯರ ಬಲದ 2/3 ಕಡಿಮೆ ಇಲ್ಲದ ಸದಸ್ಯರ ಉಪಸ್ಥಿತಿ ಮತ್ತು ಮತದಾನದ ಬಹುಮತದಿಂದ. ಓಕೆ, ಈ ಕೆಳಗಿನ ಯಾವ ತಿದ್ದುಪಡಿಯು ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅನುಕೂಲ ಮಾಡಿಕೊಳ್ಳುತ್ತದೆ? ಯಾವುದಂತ ಹೇಳಿದ್ರೆ 7ನೇ ತಿದ್ದುಪಡಿ ಕಾಯ್ದೆ. ಭಾರತದಲ್ಲಿನ ಒಂದು ರಾಜ್ಯದ ಮುಖ್ಯಮಂತ್ರಿಯು ಯಾವಾಗ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಿದ್ದ ಅಂದರೆ ಯಾವುದು ಅಂದರೆ ಆತನು ರಾಜ್ಯ ಶಾಸಕಾಂಗದ ಮೇಲ್ಮನೆಯ ಸದಸ್ಯನಾಗಿದ್ದಾಗ. ಕೆಳಗಿನವುಗಳಲ್ಲಿ ಯಾರು ಪ್ರಧಾನಮಂತ್ರಿಯಾಗುವ ಮುನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು? ಯಾರು ಅಂದರೆ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ವಿ.ಪಿ. ಸಿಂಗ್, ಪಿ.ವಿ. ನರಸಿಂಹರಾವ್, ಎಚ್.ಡಿ. ದೇವೇಗೌಡರು, ಶ್ರೀ ನರೇಂದ್ರ ಮೋದಿ. ಸೊ ಎಲ್ಲ ಇದ್ದಾರೆ. ಆಪ್ಷನ್ ಡಿ, ABCDEF. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂವಿಧಾನದ ಪ್ರಕಾರ ಪ್ರತಿ ರಾಜ್ಯದ ವಿಧಾನಸಭೆಯು ಸದಸ್ಯರ ಸಂಖ್ಯೆಯು ಆಯಾ ರಾಜ್ಯದ ಕ್ಷೇತ್ರಗಳಿಂದ ನೇರ ಚುನಾವಣೆ ಮೂಲಕ ಆಯ್ಕೆಯಾಗುವ ಗರಿಷ್ಠ 450 ಸದಸ್ಯರನ್ನು ಮೀರಬಾರದು. ಅಭ್ಯರ್ಥಿಯು 25 ವರ್ಷಗಳಿಂದ ಕಡಿಮೆ ವಯಸ್ಸು ಹೊಂದಿದ್ದರೆ ಅಂಥವರು ರಾಜ್ಯ ವಿಧಾನಸಭೆಯ ಸದಸ್ಯ ಸ್ಥಾನಕ್ಕೆ ಅರ್ಹರಲ್ಲ. ಆಪ್ಷನ್ 2 ಮಾತ್ರ ರೈಟ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತದ ಒಂದು ರಾಜ್ಯದ ಪ್ರಧಾನ ನ್ಯಾಯವಾದಿಯು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಡುತ್ತಾರೆ. ನಾಗರಿಕ ದಂಡ ಸಂಹಿತೆಯಲ್ಲಿ ಸೂಚಿಸಿರುವಂತೆ ಉಚ್ಚ ನ್ಯಾಯಾಲಯವು ರಾಜ್ಯದ ಮಟ್ಟದಲ್ಲಿನ ಮೇಲ್ಮನವಿ ಮತ್ತು ಸಲಹಾ ನ್ಯಾಯಾಧೀಕರಣವನ್ನು ಹೊಂದಿರುತ್ತದೆ. ಆಪ್ಷನ್ ಬಿ ಮಾತ್ರ ರೈಟ್ ಆಗಿರುತ್ತೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಾನಸಭೆಯ ಸ್ಪೀಕರ್ ಅಸೆಂಬ್ಲಿಯ ಸದಸ್ಯನಾಗಿರದೇ ಹೋದರೆ ಅವನು ತಮ್ಮ ಕಚೇರಿಯನ್ನು ಬಿಟ್ಟುಕೊಡಬೇಕು. ವಿಧಾನಸಭೆಯ ವಿಸರ್ಜನೆಗೊಂಡಾಗ ಸ್ಪೀಕರ್ ತಕ್ಷಣಕ್ಕೆ ತಮ್ಮ ಹುದ್ದೆಯನ್ನು ತ್ಯಜಿಸತಕ್ಕದ್ದು. ಸೊ ತಕ್ಷಣ ಇಲ್ಲ. ಸೊ ಆಪ್ಷನ್ ಎ ರೈಟ್ ಆಗಿರುತ್ತೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯವೊಂದರ ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಅವರ ವೇತನ ಭತ್ಯೆಗಳನ್ನು ಕಡಿಮೆಗೊಳಿಸುವಂತಿಲ್ಲ. ಎರಡು ಸರಿಯಾಗಿದೆ. ರಾಜ್ಯಪಾಲರು ರಾಜ್ಯದ ಹೊರಗಿನ ಪ್ರಖ್ಯಾತ ವ್ಯಕ್ತಿಯಾಗಿರಬೇಕು ಮತ್ತು ತೀವ್ರವಾದ ರಾಜಕೀಯ ಸಂಪರ್ಕವಿಲ್ಲದೆ ಬೇರ್ಪಟ್ಟ ವ್ಯಕ್ತಿಯಾಗಿರಬೇಕು ಅಥವಾ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಭಾಗವಹಿಸಬಾರದು ಎಂದು ಕೆಳಗಿನವುಗಳಿಗೆ ಯಾವ ಸಲಹೆ ನೀಡಿತು? ಸರ್ಕಾರಿಯ ಕಮಿಷನ್, ಸರ್ಕಾರಿಯ ಆಯೋಗ. ಭಾರತದಲ್ಲಿ ರಾಜ್ಯವೊಂದರ ವಿಧಾನ ಪರಿಷತ್ತಿನ ಗಾತ್ರವು ಸಂಬಂಧಪಟ್ಟ ಆ ರಾಜ್ಯದ ವಿಧಾನಸಭೆಯ ಗಾತ್ರದ ಅರ್ಧಕ್ಕಿಂತ ಹೆಚ್ಚಾಗಬಹುದು.
ರಾಜ್ಯದ ರಾಜ್ಯಪಾಲರನ್ನು ಸಂಬಂಧಪಟ್ಟ ಆ ರಾಜ್ಯದ ವಿಧಾನ ಪರಿಷತ್ತಿನ ಸಭಾಪತಿಯನ್ನು ನಾಮಕರಣ ಮಾಡುತ್ತಾರೆ. ಎರಡೂ ರಾಂಗ್ ಆಗಿದೆ, ಎರಡೂ ರಾಂಗ್, ಅರ್ಧಕ್ಕಿಂತ ಇಲ್ಲ. ಓಕೆ, ರಾಜ್ಯದ ರಾಜ್ಯಪಾಲರು ಒಂದು ಮಸೂದೆಯನ್ನು ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಾಯ್ದಿರಿಸಬಹುದು? ತಮ್ಮ ವಿವೇಚನೆಯ ಮೇರೆಗೆ. ಓಕೆ, ಕೆಳಗಿನವುಗಳಲ್ಲಿ ಯಾವುವು ರಾಜ್ಯವೊಂದರಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಘೋಷಣೆಯಿಂದಾಗುವ ಅವಶ್ಯಕ ಪರಿಣಾಮಗಳಲ್ಲ? ರಾಜ್ಯ ವಿಧಾನಸಭೆಯ ವಿಸರ್ಜನೆ, ರಾಜ್ಯದಲ್ಲಿ ಮಂತ್ರಿಮಂಡಲವನ್ನು ತೆಗೆದುಹಾಕುವುದು, ಸ್ಥಳೀಯ ಸಂಸ್ಥೆಗಳನ್ನು ವಿಸರ್ಜಿಸುವುದು. ಆಪ್ಷನ್ 2 ಮತ್ತು 3. ಓಕೆ, ಪಂಚಾಯತ್ ರಾಜ್ನ ಯಾವುದಿನ ಒಂದು ವ್ಯವಸ್ಥೆಯಾಗಿದೆ? ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತದ ಒಂದು ವ್ಯವಸ್ಥೆಯಾಗಿದೆ. ಒಂದು ಪಂಚಾಯಿತಿ ರಾಜ್ ರಚನೆಯಲ್ಲಿ ಆಳ್ವಿಕೆ ಅಥವಾ ಆಡಳಿತ ವ್ಯವಸ್ಥೆ ಯಾವುದು? ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಸ್ವಸರ್ಕಾರದ 3 ಟೈರ್ಗಳ ರಚನೆ. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಿರ್ವಹಿಸುವವರು ಯಾರು? ರಾಜ್ಯ ಚುನಾವಣಾ ಆಯೋಗ. ಗ್ರಾಮ ಉದಯದಿಂದ ಭಾರತ ಉದಯ, ಇದರ ಉದ್ದೇಶವೇನು? ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸುವುದು. ಭಾರತದಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಭಾರತ ಸಂವಿಧಾನದ ಪ್ರಕಾರ ಸ್ಥಳೀಯ ಸರ್ಕಾರವು ಸಂಯುಕ್ತ ವ್ಯವಸ್ಥೆಯಲ್ಲಿ ಒಂದು ಸ್ವತಂತ್ರ ಹಂತವಲ್ಲ. ಫಸ್ಟ್ ಅಂತ ರಾಂಗಿದೆ. ಕೆಳಗೆ ಕಾಣಿಸಿದ ಸಂದರ್ಭದಲ್ಲಿ ಕೇಂದ್ರವು ರಾಜ್ಯ ಸರ್ಕಾರಕ್ಕೆ ಮೀಸಲಿಟ್ಟ ವಿಷಯಗಳ ಮೇಲೆ ಕಾನೂನು ಪಾಸು ಮಾಡಬಹುದು. ಯಾವುದರ ಮೇಲೆ ಕಾನೂನು ಪಾಸು ಮಾಡಬಹುದು ಅಂತ. ಸಂವಿಧಾನದ ಯಂತ್ರವು ಕುಸಿದು ಬಿದ್ದಾಗ, ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಅನುಷ್ಠಾನ ಮಾಡಬೇಕಾದಾಗ, ರಾಷ್ಟ್ರೀಯ ಹಿತದೃಷ್ಟಿಯಿಂದ, ಸಂಸತ್ತನ್ನು ಸಾರ್ವಭೌಮ ಇರುವುದರಿಂದ. ಸೊ ಎ ಮತ್ತು ಬಿ ಮತ್ತು ಸಿ. ಈ ಕೆಳಗಿನವುಗಳನ್ನು ಪರೀಕ್ಷಿಸಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ ಎರಡನ್ನು ಗುರುತಿಸಿ. ರಾಜ್ಯ ಪಟ್ಟಿ ಭಾರತ ಸೇವೆಗಳು, ಒಕ್ಕೂಟ ಪಟ್ಟಿ ನಗರ ಪಾಲಿಕೆ ಆಡಳಿತ, ಭಾರತದ ಅಧ್ಯಕ್ಷ ಭಾರತದ ಸೇನೆಗಳ ಪರಮೋಚ್ಚ ದಂಡನಾಯಕ, ಭಾರತದ ಉಪಾಧ್ಯಕ್ಷರು ರಾಜ್ಯಸಭೆಯ ಸಭಾಪತಿಯಾಗಿರುತ್ತಾರೆ. ಹೊಂದಾಣಿಕೆ ಇಲ್ಲದ ಅಂತ ಕೇಳಿದ್ದಾರೆ. ರಾಜ್ಯ ಪಟ್ಟಿ ಭಾರತ ಸೇವೆಗಳು, ಒಕ್ಕೂಟ ಪಟ್ಟಿ ಬಂದು ನಗರ ಪಾಲಿಕೆ ಅದು ಉಲ್ಟಾ ಆಗಿದೆ. ಸೊ 1 and 2. ಕೆಳಕಂಡ ಅಧಿಕಾರಿಗಳು ಭಾರತದ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತದೆ. ಪೊಲೀಸ್, ಮತ್ಸ್ಯೋದ್ಯಮ, ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಮಾರುಕಟ್ಟೆಗಳು ಮತ್ತು ಸಂಕೇತಗಳು. ಸೊ ಯಾವ್ದು ರೈಟ್ ಆಗಿದೆ ಅಂದರೆ ಎ, ಬಿ ಮತ್ತು ಸಿ ರೈಟ್ ಆಗಿರುತ್ತೆ. ಪೊಲೀಸ್, ಮತ್ಸ್ಯೋದ್ಯಮ ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ. ಭಾರತದ ಸಂವಿಧಾನದ ಅಡಿಯಲ್ಲಿ ಶಿಕ್ಷಣವು ಇದರ ವ್ಯಾಪ್ತಿಗೆ ಬರುತ್ತದೆ. ಸಮವರ್ತಿ ಪಟ್ಟಿಗೆ ಬರುತ್ತದೆ, ಕನ್ಕರೆಂಟ್ ಲಿಸ್ಟ್ಗೆ. ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯ ವಸ್ತುವಿನ ಮಿತಿಗೊಳಿಸದೆ ಅಂತಾರಾಷ್ಟ್ರೀಯ ಕೌಲುಗಳು, ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಆಚರಣೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವಿರುವುದನ್ನು ಪ್ರತಿಬಿಂಬಿಸುತ್ತದೆ? ಅನುಚ್ಛೇದ 253. ಭಾರತದ ಸಂವಿಧಾನದ ಅನ್ವಯ ಈ ಕೆಳಗಿನ ಯಾವುದು ತಪ್ಪು ಜೋಡಿ? ಸ್ಟಾಕ್ ಎಕ್ಸ್ಚೇಂಜ್ ಸಮವರ್ತಿ ಪಟ್ಟಿ ಅಲ್ಲ, ಅದು ಬಂದು ಸೆಂಟರ್ ಲಿಸ್ಟ್. ಆಡಳಿತ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವಿ ಇರುವುದು ಇದರಲ್ಲಿ ಸಮವರ್ತಿ ಪಟ್ಟಿಯಲ್ಲಿದೆ. ರೈಟ್, ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಇವುಗಳಲ್ಲಿ ಯಾವ ಚುನಾವಣೆಗೆ ಭಾರತದ ಚುನಾವಣಾ ಆಯೋಗ ಸಂಬಂಧಪಟ್ಟಿಲ್ಲ? ಪಂಚಾಯತಿಗಳು ಮತ್ತು ನಗರಸಭೆಗಳು, ಅದು ಬಂದು ರಾಜ್ಯಕ್ಕೆ ಬರುತ್ತೆ. ಭಾರತದ ಚುನಾವಣೆಯ ಕಾಯ್ದೆಯ ಪ್ರಕಾರ ಯಾವುದೇ ಪ್ರದೇಶದಲ್ಲಿ ಕನಿಷ್ಠ ಯಾವ ಪ್ರಚಾರ ಸ್ಥಗಿತಗೊಳ್ಳುತ್ತದೆ? ಚುನಾವಣೆಯ ಮತ ಹಾಕುವ ಅಂತಿಮ ಸಮಯಕ್ಕೆ 42 ಗಂಟೆ ಮುಂಚಿತವಾಗಿ, 48 hours ಮುಂಚಿತವಾಗಿ ಎಲ್ಲ ಬಂದ್ ಮಾಡಬೇಕು. ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಿಸುವವರು ಯಾರು? ರಾಷ್ಟ್ರಪತಿಗಳು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗಕ್ಕೆ ಪ್ರಕಾರ ಮತದಾರರ ವರ್ಗವಲ್ಲ? ಅರ್ಹ ಮತದಾರರು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಚುನಾವಣಾ ಆಯೋಗವು 5 ಸದಸ್ಯರುಗಳ ಒಂದು ಸಂಸ್ಥೆಯಾಗಿದೆ. ಫಸ್ಟ್ ಒಂದೇ ರಾಂಗ್, 3 ಜನ ಸದಸ್ಯರು. ಸಾಮಾನ್ಯ ಚುನಾವಣೆ ಹಾಗೂ ಉಪಚುನಾವಣೆಗಳ ವೇಳಾಪಟ್ಟಿಯನ್ನು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸುತ್ತದೆ. ರಾಂಗ್ ಆಗಿದೆ. ಅಂಗೀಕೃತ ರಾಜಕೀಯ ಪಕ್ಷಗಳ ವಿಭಜನೆ, ವಿಲೀನಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಚುನಾವಣಾ ಆಯೋಗವು ಬಗೆಹರಿಸುತ್ತದೆ. ರೈಟ್, ಆಪ್ಷನ್ 3. ಮತಗಟ್ಟೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. 1981ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳು. 1981ರಲ್ಲಿ 61ನೇ ತಿದ್ದುಪಡಿ ಮೂಲಕ ಮತದಾನವನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ರೈಟ್, ಅದು ಕರೆಕ್ಟ್ ಆಗಿದೆ.
1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಿಕೊಳ್ಳಲಾಯಿತು. ರೈಟ್ ಇದೆ. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದ ಅಡಿಯಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಲೇಖನ 51A ಅಡಿಯಲ್ಲಿ ಸೇರಿಸಲಾಗಿದೆ. ಸೊ ಯಾವುದೂ ಇಲ್ಲ. ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಇತರ ಚುನಾವಣಾ ಆಯುಕ್ತರಿಗೆ ಸಮಾನ ಅಧಿಕಾರ ಇದೆ, ಆದರೆ ಅಸಮಾನ ಸಂಬಳ ಪಡೆಯುತ್ತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನೊಬ್ಬನ ಪಡೆಯುವ ಸಂಬಳದಷ್ಟೇ ಸಂಬಳವನ್ನು ಮುಖ್ಯ ಚುನಾವಣಾ ಆಯುಕ್ತರು ಪಡೆಯುತ್ತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನೊಬ್ಬನನ್ನು ಪದಚ್ಯುತಿಗೊಳಿಸಬಹುದಾದ ವಿಧಾನದಲ್ಲಿ ಮಾತ್ರ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಬಹುದು. ಚುನಾವಣಾ ಆಯುಕ್ತರ ಆಡಳಿತ ಅವಧಿಯ ಆತ ಅಧಿಕಾರ ವಹಿಸಿಕೊಂಡ ದಿನದಂದು 5 ವರ್ಷಗಳವರೆಗೆ ಅಥವಾ ಆತನಿಗೆ 62 ವರ್ಷ ವಯಸ್ಸಾಗುವವರೆಗೆ ಈ ಎರಡರಲ್ಲಿ ಯಾವುದು ಮೊದಲು ಅದು. ಸೊ ಆಪ್ಷನ್ 2 ಮತ್ತು 3 ರೈಟ್ ಆಗಿರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಸಂಸ್ಥೆಯಾಗಿದೆ? ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಓಕೆ, ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಿಸಿದ ರಾಷ್ಟ್ರೀಯ ಆಯೋಗ ಕುರಿತಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಹಿತಾಸಕ್ತಿಗಳಿಗೆ ಮತ್ತು ಹಕ್ಕುಗಳಿಗೆ ಕುಂದುಕೊರತೆ ಉಂಟಾಗುವುದರ ಬಗ್ಗೆ ನಿರ್ದಿಷ್ಟ ದೂರುಗಳನ್ನು ಪರಿಶೀಲಿಸುವುದರ ಅದರ ಕರ್ತವ್ಯಗಳಲ್ಲೊಂದಾಗಿದೆ. ಕೇಂದ್ರ ಹಾಗೂ ಪ್ರತಿ ರಾಜ್ಯ ಸರ್ಕಾರಗಳು ಪ್ರಮುಖ ಪರಿಶಿಷ್ಟ ಜಾತಿಯವರ ಹಿತಾಸಕ್ತಿ ಮೇಲೆ ಪ್ರಭಾವ ಬೀರುವ ಪ್ರಮುಖ ನೀತಿ ನಿರೂಪಣೆಗೆ ಸಂಬಂಧಿಸಿದಂತೆ ಆಯೋಗದೊಂದಿಗೆ ಸಮಾಲೋಚಿಸುವುದು. ಈ ಸುರಕ್ಷಾ ಕ್ರಮಗಳ ಬಗ್ಗೆ ಆಯೋಗವು ಅಗತ್ಯವೆನಿಸಿದರೆ ವರದಿಯನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ವಾರ್ಷಿಕವಾಗಿ ಮತ್ತು ಬೇರೆ ಸಮಯಗಳಲ್ಲಿ ವರದಿ ಮಾಡಬಹುದು. ಪರಿಶಿಷ್ಟ ಜಾತಿಯವರ ವಿರುದ್ಧ ನಡೆದ ದೌರ್ಜನ್ಯ ಕುರಿತಂತೆ ಕ್ರಿಮಿನಲ್ ನ್ಯಾಯಾಲಯದ ಆಗಿ ಕಾರ್ಯನಿರ್ವಹಿಸುವುದು. ಆಪ್ಷನ್ ಬಂದು ಬಿ ರೈಟ್ ಆಗಿರುತ್ತೆ. 1, 3 ಮತ್ತು 4. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಿಂದುಳಿದ ವರ್ಗದ ಆರ್ಥಿಕ ಮಟ್ಟ ನಿರ್ಧರಿಸಲು ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತದ ಸರ್ಕಾರ ನೇಮಕ ಮಾಡಿತು? ರಾಮನಂದನ್ ಸಮಿತಿ. ಓಕೆ, CTIನಲ್ಲಿ ಬಂದಿರೋ ಕ್ವಶನ್ ಇದು. ಕೆಳಗಿನ ಸಂಸ್ಥೆ ಅಂಗಗಳನ್ನು ಪರಿಗಣಿಸಿ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಕಾನೂನು ಆಯೋಗ, ರಾಷ್ಟ್ರೀಯ ಗ್ರಾಹಕ ವಿವಾದಗಳ ನಿವಾರಣಾ ಆಯೋಗ. ಮೇಲಿನವುಗಳಲ್ಲಿ ಎಷ್ಟು ಸಾಂವಿಧಾನಿಕ ಸಂಸ್ಥೆ ಅಂಗಗಳಾಗಿದೆ? ಯಾವುದು? ಒಂದೇ ಒಂದು, ಹಿಂದುಳಿದ ವರ್ಗಗಳ ಆಯೋಗ ಒಂದೇ. ಓಕೆ, ಅದೊಂದೇ ಸಾಂವಿಧಾನಿಕ ಸಂಸ್ಥೆ ಆಗಿರುವಂಥದ್ದು. ಭಾರತೀಯ ಸಂವಿಧಾನದ ಕಲಂ 338A ಅಡಿಯಲ್ಲಿ ರಚಿಸಲಾದ ರಾಷ್ಟ್ರೀಯ ಆಯೋಗವನ್ನು ಈ ರೀತಿ ಕರೆಯಲಾಗುತ್ತದೆ: ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. ಅದು ರೈಟ್ ಆಗಿರುತ್ತೆ. ಭಾರತೀಯ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಯವರಿಗೆ ಈ ಕೆಳಕಂಡಂತೆ ಮನವರಿಕೆಯಾಗದಂತಹ ರಾಜ್ಯಗಳಲ್ಲಿ 356ನೇ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತರಬಹುದು. ರಾಜ್ಯದ ಸಂವಿಧಾನಿಕ ವ್ಯವಸ್ಥೆ ವಿಫಲಗೊಂಡ ಸಂದರ್ಭದಲ್ಲಿ ರಚಿಸಬಹುದು. ಎಮರ್ಜೆನ್ಸಿ ಅಂದರೆ ಪ್ರೆಸಿಡೆಂಟ್ ರೂಲ್ ಬರುತ್ತೆ ಅಲ್ಲಿಗೆ. ಭಾರತದ ಆರ್ಥಿಕ ಭದ್ರತೆ ಗಂಡಾಂತರ ಒದಗಿದಾಗ ರಾಷ್ಟ್ರಪತಿಯವರು ಈ ಅನುಚ್ಛೇದದನ್ವಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಅನುಚ್ಛೇದ 360. ಓಕೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ಯಾರಂದರೆ ರಾಷ್ಟ್ರಪತಿ. ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಬಳಸುವ ಸಂವಿಧಾನದ ವಿಧಿ 352ನೇ ವಿಧಿ. ಓಕೆ, ರಾಷ್ಟ್ರೀಯ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ. 356 ವಿಧಿಯ ಪ್ರಕಾರ ರಾಜ್ಯವೊಂದರಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಬಹುದಾದ ಗರಿಷ್ಠ ಅವಧಿ ಎಷ್ಟು ಅಂತ ಹೇಳಿದರೆ 3 ವರ್ಷ. ಸಂವಿಧಾನದ ಎಷ್ಟನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ಖಾತರಿಪಡಿಸುತ್ತದೆ? ಅನುಚ್ಛೇದ 361. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನದಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿತು? 1976ರ 42ನೇ ತಿದ್ದುಪಡಿ ಕಾಯ್ದೆ. 13ನೇ ಅನುಚ್ಛೇದದ ಅರ್ಥವ್ಯಾಪ್ತಿಯಲ್ಲಿ 368ನೇ ಅನುಚ್ಛೇದದನ್ವಯ ಮಾಡಿದ ತಿದ್ದುಪಡಿಯನ್ನು ಶಾಸನ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸುವ 3ನೇ ಉಪವಿಧಿಯನ್ನು 13ನೇ ಅನುಚ್ಛೇದಕ್ಕೆ ಸೇರಿಸಿದಾಗ ಸಂವಿಧಾನದ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ, 24th ಅಮೆಂಡ್ಮೆಂಟ್ ಆಕ್ಟ್. ಕೆಳಗಿನ ಯಾವುದು ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 2 ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಆಯೋಗಗಳಿಗೆ ಅವಕಾಶ ಕಲ್ಪಿಸಿತು? 89ನೇ ತಿದ್ದುಪಡಿ ಕಾಯ್ದೆ. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸುವಂತೆ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತದೆ? 368ನೇ ಅನುಚ್ಛೇದ ತಿದ್ದುಪಡಿ ಮಾಡೋದಕ್ಕೆ ಸಂಬಂಧಪಟ್ಟಿರುವಂಥದ್ದು.
ಈ ಪೈಕಿ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ 15/15 ಸೇರ್ಪಡೆ ಮಾಡಿತು? ಭಾರತ ಸಂವಿಧಾನ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಿದ್ದಲೂ ಸಹ ಮೀಸಲಾತಿ ಒದಗಿಸುವುದರ ಬಗ್ಗೆ 93ನೇ ತಿದ್ದುಪಡಿ. ಭಾರತದಲ್ಲಿನ ಯಾವುದೇ ವರ್ಷದಲ್ಲಿ ನಡೆದ 61ನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಕಾರ ಮತದಾನದ ವಯೋಮಿತಿಯನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. 1989. ಭಾರತದ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಯು ಸರಿಯಾಗಿದೆ? ಮಸೂದೆಯನ್ನು ಸಂಸತ್ತಿನ ಎರಡೂ ಸದನದಲ್ಲಿ ಎಲ್ಲಾದರೂ ಮಂಡಿಸಬಹುದು. ರೈಟ್ ಆಗಿದೆ. ಎರಡು ಸದನದ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಂಟಿ ಸದನ ನಡೆಸುವಂತಿಲ್ಲ. ಓಕೆ. ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ಅಂಕಿತ ನೀಡತಕ್ಕದ್ದು. ಅದು ರೈಟ್. ಅದು ಸಂವಿಧಾನದ ಯಾವುದೇ ಭಾಗದ ತಿದ್ದುಪಡಿಗೂ ರಾಜ್ಯ ಶಾಸಕಾಂಗಕ್ಕೆ ಒಪ್ಪಿಗೆ ಅಗತ್ಯ ಇಲ್ಲ. ಸೊ ಆಪ್ಷನ್ ಬಂದು 1, 2 and 3. ಸಂವಿಧಾನದ 42ನೇ ತಿದ್ದುಪಡಿಯ ಅತ್ಯಂತ ವಿವಾದಾತ್ಮಕ ಉಪಬಂಧ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲುಗೈ. ಈ ಹೇಳಿಕೆಗಳನ್ನು ಪರಿಗಣಿಸಿ ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಕೆಳಕಂಡ ಇವರು ಆರಂಭಿಸಬಹುದು: ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸಕಾಂಗಗಳು, ರಾಷ್ಟ್ರಪತಿ. ಸೊ ಆಪ್ಷನ್ ಡಿ 1 and 2. ಸಂವಿಧಾನದ 93ನೇ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಅಂತ ಹೇಳಿದ್ರೆ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕೆಳಗಿನ ಯಾವ ಮಸೂದೆಯನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಪ್ರತ್ಯೇಕವಾಗಿ ವಿಶೇಷ ಬಹುಮತದೊಂದಿಗೆ ಅಂಗೀಕರಿಸಬೇಕು? ಸಂವಿಧಾನ ತಿದ್ದುಪಡಿ ಮಸೂದೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಪಾರ್ಟ್ 1 ಮುಗಿದಿದೆ. ನೆಕ್ಸ್ಟ್ ಬಂದು ಪಾರ್ಟ್ 2 ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಬರ್ತೀನಿ. ಇದು ಬಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದು. ನೆಕ್ಸ್ಟ್ ಬಂದು ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಬಂದು ಒಂದು ವಿಡಿಯೋ ಮಾಡೋವಂಥದ್ದು. ಸೊ ಅಪ್ಡೇಟ್ಸ್ಗೋಸ್ಕರ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ KS ಅಂತ. ದಯವಿಟ್ಟು ಹೇಳ್ತಾ ಇದ್ದೀನಿ, ಜಾಯ್ನ್ ಆಗಿ. ರಿವಿಷನ್ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ಕಂಪ್ಲೀಟ್ ಎಲ್ಲ ಚಾಪ್ಟರ್ಸ್ದು ಕವರ್ ಮಾಡಿದ್ದೀವಿ. ಇದರ ಜೊತೆಗೆ ನೆಕ್ಸ್ಟ್ ಬಂದು ಮಾಡಲ್ ಕ್ವಶನ್ ಪೇಪರ್ಸ್ ಕೂಡ ವಿಡಿಯೋ ಸರಣಿ ಬರ್ತಿದೆ. ಸೊ ಸ್ಟೇ ಟ್ಯೂನ್, ಸ್ಟೇ ಅಪ್ಡೇಟೆಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.